ನೋಡಿ, ಇವತ್ತು ಶ್ರೀರಾಮ ಸೀತಾ ಕಲ್ಯಾಣೋತ್ಸವ ನಡೀತಾ ಇದೆ ರಾಮ ಮಂದಿರ ವಿಜಯನಗರದಲ್ಲಿ. ಅಲ್ಲಿನ ಫೌಂಡರ್ ಮೆಂಬರು ರಿಟೈರ್ಡ್ ಆಗಿಬಿಟ್ಟು ಬಂದಿಲ್ಲ. ನನಗೆ ಅವರ ಮಿಸ್ಸಸ್ಸು ಪ್ರಫುಲ್ಲ ಮಾಮಿ ತುಂಬ ಪ್ಲ್ಯಾನ್ ಹಾಕ್ಕೊಂಡಿದ್ರು ಹೋದ ವರ್ಷ ಮಾಡಬೇಕು ಅಂತ. ಆ ಸಮಯ ಬಂತು. ಆದರೆ 9 ತಟ್ಟೆ ತೊಗೊಂಡೋಗಿದ್ದರೆ ಅಲ್ಲಿನ ಅವ್ರು ಯಾರು ಅಂತ ಗೊತ್ತಿಲ್ಲ, ಅಂತೂ ಅವ್ರ ಕಮಿಟಿ ಮೆಂಬರ್ ಅನಿಸುತ್ತೆ. ಅವರು ಇಲ್ಲ ಎಲ್ಲ ತೊಗೊಂಡೋಗ್ಬಿಡ್ಬೇಕು ಅಂತಂದರು. ಸಾಯಂಕಾಲ ಜೋಡಿಸ್ಬಿಟ್ಟು ತೊಗೊಂಡೋಗೋಣ ಅಂತಂದರೆ ಎಲ್ಲ ತೊಗೊಂಡೋಗ್ಬೇಕು ಅಂದರು. ಆದರೂ ನಾನು ಒಬ್ಬಳೇ ಎತ್ಕೊಂಡೋಗಿದ್ದು. ಆಮೇಲೆ ಪಾಪ ಯಾರು ಒಳ್ಳೆ ಆಫೀಸರ್ ಅನಿಸುತ್ತೆ, ಅವರು ಓಲಾ ಬುಕ್ ಮಾಡಿ ಅದರಲ್ಲಿ ಕಳಿಸ್ಕೊಟ್ರು. ಇವಾಗ ನಾನು ದಿನಕ್ಕೆ 2 ತೊಗೊಂಡೋಗ್ತಾಯಿದ್ದೀನಿ. ಒಟ್ಟಿಗೆ ಎಲ್ಲ ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಅಲ್ಲಿ ಕುಂಭಾಭಿಷೇಕ ಮಾಡೋ ಪುರೋಹಿತರ ಫ್ಯಾಮಿಲಿಗೆ ಕೂಡಿಸಿ ಬಾಗಿಣಗಳು ಕೊಡಬೇಕು ಅಂತಿದ್ವಿ. ಹಾಗಾಗಿ ಆಗಲಿಲ್ಲ. ಇವಾಗ ನಿನ್ನೆ ಒಬ್ಬರಿಗೆ ಕೊಟ್ಟಾಗಿದೆ, ಇವತ್ತೊಬ್ರಿಗೆ ಕೊಡ್ತೀವಿ. ಇರಲಿ, ಒಂದೊಂದೇ ತೊಗೊಂಡೋಗೋಣ. ಯಾಕೆಂದರೆ ಅವರ ಮನಸ್ಸಲ್ಲಿ ಹೇಗಿರುತ್ತೋ ಹಾಗೇ ನಡ್ಕೊಳ್ಳಿ. ಹಾಗಾಗಿ ಇದು ನಾನು ಶಿವನಿಗೋಸ್ಕರ ಬಾಳೆ ಎಲೆ ಹಾರ ಮಾಡಿದ್ದೀನಿ. ಇದು ಮೊಗ್ಗಿನ ಜಡೆ. ಇದು ರಾಮ ಕಲ್ಯಾಣೋತ್ಸವ ನಡೀತಾ ಇರೋದ್ರಿಂದ ಇದು ಸೀತೆಗೆ ಮೊಗ್ಗಿನ ಜಡೆ. ನೆನ್ನೆ ಶಿವಪಾರ್ವತಿದಾಯಿತು, ಆದರೆ ಈ ಥರ ನಾನು ಅರೇಂಜ್ ಮಾಡ್ಕೊಂಡು ಹೋಗಿರಲಿಲ್ಲ. ಯಾಕೆಂದರೆ ನೆನ್ನೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ನನಗೆ. ಹಾಗಾಗಿ ಅವ್ರು ಬೇರೆ ಅದಕ್ಕೂ ಕೂಡ ಅವಕಾಶ ಕೊಡಬಾರ್ದು ಯಾವುದಕ್ಕೂ ಅಂತ ಅಲ್ಲಿ ಇರೋ ಇನ್ನೊಬ್ಬರು ಪುರೋಹಿತರು ಹೇಳ್ತಾಯಿದ್ರು. ಇರಲಿ, ಅವ್ರು ಯಾರು ಅಂತ ಗೊತ್ತಾಗಲ್ಲ, ನಾಳೆ ಎಲ್ಲ ಗೊತ್ತಾಗುತ್ತೆ. ಆದರೆ ನಾನು ಈ ಬಾಳೆ ಎಲೆಯಲ್ಲಿ ಎಲ್ಲ ಮಾಡ್ಕೊಂಡೋಗಿದ್ದು ಒಳ್ಳೊಳ್ಳೆ ಶೃಂಗೇರಿ, ಆಮೇಲೆ ಧರ್ಮಸ್ಥಳ, ಎಲ್ಲ ಕಡೆನೂ ಒಳಗಡೆ ಸುಬ್ರಹ್ಮಣ್ಯ ಒಳಗಡೆ ತೊಗೊಂಡೋಗಿದ್ದೆ. ಎಷ್ಟು ಚೆನ್ನಾಗಂದರು, ನೀವು ಹೊರ್ಗಡೆ ದೀಪ ಹಚ್ಕೊಳ್ಳಿ ಅಂತ. ನಾನು ಹಾಗೆಯೇ ಅದನ್ನ ದೀಪ ಬೆಳಗಿ ಎಲ್ಲ ದೇವಸ್ಥಾನದಲ್ಲೂ ಬಂದಿದ್ದೀನಿ. ಶೃಂಗೇರಿಲಂತೂ ಪುರೋಹಿತರು ಈಸ್ಕೊಂಡು ಬೆಳಗಿ ನನ್ನ ಕೈ ಕೊಟ್ಟರು. ತುಂಬ ಚೆನ್ನಾಗಿ ಮಾಡಿದ್ರಮ್ಮ ಅಂದರು. ಈಗ ಬೆಂಗಳೂರಲ್ಲಂತೂ ನಾನು ನವದುರ್ಗೆಯರಿಗೆ ಮಗ್ಗಿನ ಜಡೆ ಮಾಡಿ ತುಂಬ ದೊಡ್ಡ ಟೆಂಪಲ್ಗಳಿಗೆಲ್ಲ ಹೋಗಿದ್ದೆ. ಎಲ್ಲರೂ ನೋಡಿಬಿಟ್ಟು, ಅಮ್ಮ ನಾಳೆ ಮುಡಿಸ್ತೀವಮ್ಮ ಅಂದರೆ ಒಣಗೋಗೋ ರಾತ್ರಿ ಮುಡಿಸಿದ್ರೆ ಮತ್ತೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇರುತ್ತಲ್ವ, ಆ ಥರ ಹೇಳೋರು. ಗಂಗಮ್ಮ ಟೆಂಪಲಲ್ಲಂತೂ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ನವದುರ್ಗೆಯರೇ ಸೃಷ್ಟಿ ಮಾಡಿದರು. ಅಲ್ಲಿ ಪುರೋಹಿತರು ಅಭಿಷೇಕ ಆದಮೇಲೆ ಮುಡಿಸ್ತೀವಮ್ಮ ಕೂತ್ಕೊಳ್ಳಿ ಅಂದರು. ಇಲ್ಲ ಸ್ವಾಮಿ, ನೀವು ಮುಡಿಸ್ಕೊಳ್ಳಿ, ನೀವು ಕೈಯಲ್ಲಿ ಇಟ್ಕೊಂಡ್ರೆ ಸಾಕಷ್ಟೇ, ನಂಗೆ ಅದೇ ಸಂತೋಷ ಅಂತೇಳಿ ಅವ್ರಿಗೆ ಕೊಟ್ಟು ಬಂದೆ. ಅಲ್ಲಿರೋ ಎಷ್ಟೋ ಭಕ್ತಾದಿಗಳು ಅಯ್ಯೋ ಮೇಡಮ್ ತುಂಬ ಚೆನ್ನಾಗಿದೆ ಅಂತಂದ್ರೆ. ಅದೆಲ್ಲ ಇರಲಿ, ಯಾರು ಬಾಳೆ ಎಲೆಯಲ್ಲಿ ಹಾರ ಮಾಡೋದಾಗಲಿ, ಆಮೇಲೆ ಮಗುನ ಜಡೆ ಮಾಡೋದಾಗಲಿ ಯಾರೂ ಮಾಡೋದಿಲ್ಲ. ಇದನ್ನು ನಮಗೆ ಲಾಲ್ಬಾಗಲ್ಲಿ ತಾಯಿ ಆರ್ಟ್ನ ಜಯಂತಿ ಮ್ಯಾಮ್ ಹೇಳಿಕೊಟ್ರು. ಆವಾಗ ಫೋಲ್ಡಿಂಗ್ ಹೇಳ್ಕೊಟ್ರು. ಅವ್ರು ಹೇಳ್ತಾಯಿದ್ರು ಇದರಲ್ಲಿ ಮಗುನ ಜಡೆ ಮಾಡ್ಬೋದು, ಆಮೇಲೆ ಹಾರಗಳು ಮಾಡ್ಬೋದು ಅಂತ ಎಲ್ಲ. ನಾನು ಅದಕ್ಕೆ ಕ್ರಿಯೇಟ್ ಮಾಡಿ ಬೇಕಾದ ಥರ ಎಲ್ಲ ಮಾಡಿದೆ. ಹಾಗಾಗಿ ನಂಗೆ ಭಾಳ ಖುಷಿ ಆಗ್ತಾಯಿದೆ. ನಾನು ಜಯಂತಿ ಮ್ಯಾಮ್ಗೆ ಭಾಳ ಥ್ಯಾಂಕ್ಸ್ ಹೇಳ್ತೀನಿ. ಎಷ್ಟೋ ದೇವರುಗಳಿಗೆ ನಾನು ಕೊಡ್ತಾಯಿದ್ದೀನಿ ತೃಪ್ತಿ ಪಡ್ಕೊಂಡು. ಆದರೆ ಅವ್ರು ಒಂದೊಂದು ನಾನು ಹಾಕೋ ವೀಡಿಯೋನ ನೋಡಿ ಭಾಳ ಖುಷಿ ಪಡ್ತಾರೆ. ನಮ್ಗೆ ಅದೇ ಬೇಕಾಗಿರೋದು. ಯಾಕೆ ಅಂತಂದರೆ ನಮಗೆ ಇದೇ ಜೀವನ. ಯಾಕೆ ಅಂತಂದರೆ ನಾವು ಇದನ್ನು ಮಾಡ್ಕೊಂಡು ವಯಸ್ಸಾಗಿದೆ, ಇದನ್ನು ಮಾಡ್ತಾ ದೇವ್ರಿಗೆ ಕೊಡ್ತಾಯಿದ್ದೀವಲ್ಲ ಅಂತ ತೃಪ್ತಿ ಪಡ್ಕೋತೀವಿ. ಆದರೆ ಇದಕ್ಕೇ ಅವಕಾಶ ಕೊಡಲ್ಲ ಅಂತ ಅಂದಾಗ ಭಾಳ ನೋವಾಗುತ್ತೆ. ಇರಲಿ, ಯಾಕೆ ಅಂತಂದರೆ ಇದು ನಾನು ಯಾವಾಗಲೂ ಈ ಟೆಂಪಲ್ಗೆ ವರ್ಷಕ್ಕೊಂದೇ ಸರ್ತಿ ಹೋಗೋದು, ನಾನು ಗೌರಿ ಬಾಗಿನ ತುಂಬಲಿಕ್ಕೆ. ಹಾಗಾಗಿ ಈ ಸರ್ತಿ ನಾನು ಗೌರಿ ಪೂಜೆಗೆ ಹೋಗಿದ್ದೆ. ಯಾಕೆಂದರೆ ಮನೆಯಲ್ಲೇ ಮಾಡ್ಕೊಂಬಿಡ್ತೀವಿ ನಾವು ಗೌರಿ ಪೂಜೆನ ಪುರೋಹಿತನ ಕರೆದು. ಮೊದಲು ತುಂಬ ಜನ ಬರ್ತಾಯಿದ್ರು, ತುಂಬ ಚೆನ್ನಾಗಿ ಮಾಡಿಸ್ತಾಯಿದ್ರು. ಆದರೆ ಈಗ ಜನಗಳು ಭಾಳ ಕಮ್ಮಿ ಆಗಿಬಿಟ್ಟಿದ್ದಾರೆ. ಗಣೇಶ ಕೂಡ ಭಾಳ, ನಮ್ಮ ಮನೇಲಿ ಎಷ್ಟು ಸೈಜ್ ಗಣೇಶ ಇಡ್ತೀವೋ ಅಷ್ಟೇ ಸೈಜ್ ಇವಾಗ ಗಣೇಶ ಇಡ್ತಾಯಿದ್ದಾರೆ ಅಲ್ಲಿ. ಹಾಗಾಗಿ ಇನ್ಮೇಲೆ ನಾವು ಮನೇಲಿ ಮಾಡ್ಕೊಳ್ಳೋದೇ ಒಳ್ಳೆಯದು ಅಂತ ಎಲ್ಲರೂ ಅಲ್ಲಿ ಮಾತಾಡ್ತಾಯಿದ್ರು. ಹಾಗಾಗಿ ಎಷ್ಟೋ ಜನಕ್ಕೆ ಬೇಜಾರಾಗುತ್ತೆ, ಇಲ್ಲಿ ನಮ್ಮನ್ನೆಲ್ಲ ಭಾಳ ಇದಾಗಿ ಕಾಣ್ತಾರೆ, ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಅಂತಾರೆ. ಅದು ಅವರವರ ಭಾವನೆಗೆ ಬಿಟ್ಟಿದ್ದು, ನಾವೇನೂ ಮಾಡಲ್ಲ. ಬಟ್ ನಾನು ಎಷ್ಟು ದೊಡ್ಡ ಟೆಂಪಲ್ಗೆ ಹೋಗಿದ್ದೀನಿ. ಇಸ್ಕಾನ್ ಟೆಂಪಲಲ್ಲಂತೂ ಪ್ರಭುಜಿ ಅವರಂತೂ ತುಂಬ ಖುಷಿಪಟ್ಟು ಮಗುನ ಜಡೆನ ಇನ್ನೇನು ಸ್ಟಾರ್ಟ್ ಆಗುತ್ತೆ ಭಜನ್ ಮುಂಚೆ ಹೋಗಿ ಕೊಟ್ಬಿಟ್ಟು ಮೂಡಿಸಿದ್ರು. 1008 ದೀಪ ಹಚ್ಚಿದ್ದೆ ಅಲ್ಲಿ. ನಾನು ಇದೇ ಥರ ಇದರಲ್ಲೇ ನಾನು ಅರ್ಧನಾರಿ ವೆಂಕಟ ತೊಗೊಂಡೋಗಿ ಇಟ್ಟಾಗ ಆ ದೇವ್ರಿಗೇನೆ ಮಹಾಮಂಗಳಾರತಿ ಮಾಡಲಿಕ್ಕೆ ನನ್ನ ಕೈ ಕೊಟ್ಟು ಮಾಡಿ ಅಂತ ಹೇಳಿ ಒಳಗಡೆನೇ ಇಡಿ ಅಂತ ಪೂಜೆ ಸ್ಟಾರ್ಟಾಗಿ ಮುಗಿಯೋವರೆಗೂ ದೀಪ ಉರಿತಾಯಿತ್ತು. ಒಳಗಡೆನೇ
ಇಡಕ್ಕೆ ಹೇಳಿದರು. ಒಳಗಡೆನೇ ಇತ್ತು. ಎಲ್ಲ ಮಾಡಿ 8:30 ಕ್ಲೋಸ್ ಆಗುತ್ತೆ. 8:30ಗೆ ನಾನು ಅದನ್ನು ದೀಪನ ತೊಗೊಂಡು ಬಂದ್ರೂ ಹೊರ್ಗಡೆ ಲಕ್ಷ್ಮೀ, ನರಸಿಂಹ, ಆಮೇಲೆ ಸುದರ್ಶನ ಎಲ್ಲ ಬೇಕಾದಷ್ಟು ದೇವರುಗಳಿದೆ. ಅಲ್ಲೆಲ್ಲ ಬೆಳ್ಕೊಂಡು ಮಹಾಲಕ್ಷ್ಮಿಗೆಲ್ಲ ಆರತಿ ಬೆಳ್ಕೊಂಡು ಬಂದ್ವಿ. ಹಾಗಾಗಿ ಇವತ್ತು ನಮ್ಮ ಶ್ರೀರಾಮ ಕಲ್ಯಾಣೋತ್ಸವ ರಾಮ ಮಂದಿರದಲ್ಲಿ ಇದಕ್ಕೆ ತೊಗೊಂಡೋಗ್ತಾ ಇದ್ದೀನಿ.